ಹಾಯ್, ದಿಸ್ ಇಸ್ ಫ್ರಮ್ MT ಕನ್ನಡ. ಇದು ಆ್ಯಕ್ಟಿವಾ 6G ಗಾಡಿ, BS6 ವೇರಿಯಂಟ್. ಇದು ನೋಡಿ, ಅಡ್ಜಸ್ಟ್ಮೆಂಟ್ ವರ್ಕ್ ಮಾಡಿದರೆ ಏನಾಗುತ್ತಾ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕಸ್ಟಮರ್ ಗಾಡಿ ವೈಬ್ರೇಷನ್ ಇದೆ ಅಂತೇಳಿ ತಗೊಂಡು ಬಂದರು. ಸೊ ಕ್ಲಚ್ಚಿದೆ ಕಂಪ್ಲೇಂಟ್ ಇರ್ತದೆ. ಕ್ಲಚ್ಚನ್ನು ಓಪನ್ ಮಾಡಿ ನೋಡುವಾಗ ನೋಡಿ ವೇರಿಯೇಟ್ರ್ ಹೋಗಿತ್ತು. ಅಂದರೆ ಹೇಗೆ ಹೋಗಿದೆ ಅಂತ ಹೇಳಿದರೆ, ಇಲ್ಲಿ ರೋಲರ್ ಬಂದು ಇಲ್ಲಿ ಜಾಮ್ ಆಗಿ ನೋಡಿ ಇಷ್ಟು ಪೀಸ್ ಕಟ್ಟಾಗಿ ಹೋಗಿದೆ. ಸೊ ಅದಕ್ಕೆ ಇದು ರೋಲರ್ ಮೂಮೆಂಟ್ ಇರಲಿಲ್ಲ. ಸೊ ಬೆಲ್ಟ್ ಮೂಮೆಂಟ್ ಆಗ್ತಾ ಇರಲಿಲ್ಲ, ಮಿಡ್ಲಲ್ಲಿ ಬೆಲ್ಟ್ ನಿಂತಿತ್ತು. ಅದಕ್ಕೆ ಗಾಡಿ ವೈಬ್ರೇಷನ್ ಆಗ್ತಾಯಿತ್ತು. ಸೊ ಇದು ಕ್ಲಚ್ಚಿನ ವಿಷಯ ಏನಕ್ಕೆ ಬಂದಿದೆ ಅಂತ ಹೇಳಿದರೆ, 2 ಮಂತ್ಸ್ ಬ್ಯಾಕ್ ಇದರ ಗೇರ್ ಬಾಕ್ಸಿನ ಕೆಲಸ ಮಾಡಿದಾರಂತೆ ಈ ಗಾಡಿದು. ಸೊ ಹಾಗೆ ಹೇಳಿದರು, ಗೇರ್ ಬಾಕ್ಸಿನ ಕೆಲಸ ಮಾಡಿದೆ ಅಂತ. ಇವಾಗ ನಾನು ಓಪನ್ ಮಾಡಿ ನೋಡಿದಾಗ ಹೌದು, ಮತ್ತು ಇಲ್ಲಿ ಲೀಕೇಜ್ ಕೂಡ ಬಂದಿದೆ. 2 ಮಂತ್ಸ್ ಬ್ಯಾಕ್ ಕೆಲಸ ಮಾಡಿದ್ರಿಂದ ಲೀಕೇಜ್ ಬರಬಾರ್ದಿತ್ತು, ಬಟ್ ಬಂದಿದೆ. ಶಾಫ್ಟ್ ಚೆಕ್ ಮಾಡುವಾಗ ಇಲ್ಲಿ ಸ್ಲ್ಯಾಕ್ ಇತ್ತು. ಸೊ ಇದನ್ನೆಲ್ಲ ಓಪನ್ ಮಾಡಿ ನೋಡುವಾಗ ಬರೀ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದಾರೆ ಕಸ್ಟಮರ್. ನಿಜವಾಗ್ಲೂ ಇದನ್ನು ಮೆಕ್ಯಾನಿಕ್ ವರ್ಕ್ ಮಾಡಿದ್ದಾರೆ ಆಲ್ರೆಡಿ. ನೋಡಿ, ಇಲ್ಲಿಗೆ ಆಯಿಲ್ ಸೀಲ್ ಬರ್ತದೆ, ಇದೇ ಆಯಿಲ್ ಸೀಲ್ ಬರುವಂಥದ್ದು. ಸೊ ಡಬಲ್ ಆಯಿಲ್ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಕೆಲಸ ಮಾಡಿದ್ದೇನೆ ಅಂತೇಳಿ ಬೇರಿಂಗ್ಗಳನ್ನ ರಿಪ್ಲೇಸ್ ಮಾಡದೆ 2 ಆಯಿಲ್ ಸೀಲ್ ಹಾಕಿ ಆಯಿಲ್ ಬರದ ಹಾಗೆ, ಲೀಕೇಜ್ ಆಗದ ಹಾಗೆ ಮಾಡಿ ಕೊಟ್ಟಿದ್ದಾರೆ. ಇವಾಗ ನೋಡಿದರೆ ಇದರಲ್ಲಿರೋ 6 ಬೇರಿಂಗ್ಸ್ ಹೋಗಿದೆ. ಜೊತೆಗೆ ನೋಡಿ, ಇದು ಗೇರ್ ಕೂಡ ಹೋಗಿದೆ, ಇದು ಕೂಡ ರಿಪ್ಲೇಸ್ ಮಾಡಬೇಕಾಗ್ತದೆ. ಜೊತೆಗೆ ಇದೊಂದು ಓಕೆ ಇದೆ, ಫೈನಲ್ ಡ್ರೈವ್ ಒಂದು ಓಕೆ ಇದೆ. ಇನ್ನೂ ಗೇರ್ ಬರ್ತದೆ ಅದರಲ್ಲಿ. ಸೊ ಅದೆಲ್ಲ ಹೋಗಿದೆ. ಸೊ ಇದು ಅಡ್ಜಸ್ಟ್ಮೆಂಟ್ ಮಾಡಿದ್ರಿಂದ ಆಗಿರುವಂಥದ್ದು. ಇವರ ಗೇರ್ ಬಾಕ್ಸ್ ಕೆಲಸ ಮಾಡುವಾಗ ಅಡ್ಜಸ್ಟ್ಮೆಂಟ್ ಮಾಡದೆ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದರೆ ಈ ಕ್ಲಚ್ಗೆ ಯಾವತ್ತೂ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಟೋಟಲಿ ಈ ವಿಡಿಯೋದಲ್ಲಿ ನಿಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಅಡ್ಜಸ್ಟ್ಮೆಂಟ್ ವರ್ಕ್ ದಯವಿಟ್ಟು ಮಾಡಬೇಡಿ. ಸ್ವಲ್ಪ ಕಾಸ್ಟ್ ಹೆಚ್ಚಾದರೂ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿ, ಯಾರ ಮೇಲೆ ನಂಬಿಕೆ ಇದೆ, ಕ್ಲೀನಾಗಿ ಯಾರು ಸರ್ವಿಸ್ ಮಾಡ್ತಾರೆ, ಸೊ ಅವರಲ್ಲೇ ಸರ್ವಿಸ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇದೇ ರೀತಿಯ ಬೇರೆ ಬೇರೆ ಟಿಪ್ಸ್ಗಳಿಗಾಗಿ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಬಾಯ್.